ಎಸ್, ಇದು 100% ಹುಲಿ ಉಗುರು. ವರ್ತೂರ್ ಸಂತೋಷ್ ಧರಿಸಿರುವಂತದ್ದು. ಇದನ್ನ ಪಬ್ಲಿಕ್ ಟಿವಿಗೆ ದೂರುದಾರ ವನ್ಯಜೀವಿ ಸಂರಕ್ಷಕ ಶರತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫೋರೆನ್ಸಿಕ್ನವರು ಇದನ್ನ ದೃಢಪಡಿಸಬೇಕು. ಇದು 100ಕ್ಕೆ 100ರಷ್ಟು ಹುಲಿಯ ಉಗುರೆ, ಡ್ಯೂಪ್ಲಿಕೇಟ್ ಅಲ್ಲ. ಇದು ಕಾನೂನಿನ ಪ್ರಕಾರ ಇದನ್ನ ರೂಪಿಸಬೇಕು. ಇದು ಗಂಭೀರ ಅಪರಾಧ, ನಾನ್ ಬೇಲೆಬಲ್. ಇದು 100ಕ್ಕೆ 100 ಅಸಲಿ. ಇದು ಎಲ್ಲಿಂದ ಹುಲಿ ಉಗುರು ಬಂತು? ಬೇಟೆಯಾಡಿದ್ರ ಅಥವಾ ಕೊಂಡ್ಕೊಂಡ್ರೆ ಎಲ್ಲಿಂದ ಸಿಕ್ತು? ಅವ್ರು ಇನ್ಯಾರು ಬೇಟೆಯಾಡಿ ಅಲ್ವಾ ಸಿಗಬೇಕಾಗಿರೋದು? ಹಾಗಾಗಿ ದೂರುದಾರ ಶರತ್ ಅನ್ನೋರು ಪಬ್ಲಿಕ್ ಟಿವಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದು 100ಕ್ಕೆ 100ರಷ್ಟು ಹುಲಿ ಉಗುರೆ. ಇದನ್ನ ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡಿ ಫಾರೆನ್ಸಿಕ್ ಅವರು, ಲ್ಯಾಬ್ನವರು ಇದನ್ನ ದೃಢಪಡಿಸಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆಕ್ಚುಲಿ ಹುಲಿ ಉಗುರು ಹಾಕೋತಾರೆ ಸುಮಾರು ಜನ. ಸೊ ಅದು 99% ಅದರಲ್ಲಿ ಡೂಪ್ಲಿಕೇಟ್ ಇರುತ್ತೆ, 1% ಮಾತ್ರ ಒರಿಜಿನಲ್ ಇರುತ್ತೆ. ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದು ಆಮೇಲೆ. ಫಸ್ಟ್ ಪ್ರಜ್ಞಾವಂತ ನಾಗರಿಕರಾಗಿ ನಾವು ಜವಾಬ್ದಾರಿ ಸ್ಥಾನದಲ್ಲಿ, ಅದು ಮೀಡಿಯಾಲೆಲ್ಲ ಬರೋವಾಗ ಈ ತರ ಎಲ್ಲ ಬಂದ್ರೆ ಏನಾಗೋಗುತ್ತಂದ್ರೆ ಅದನ್ನ ನೋಡಿ ತುಂಬಾ ಜನ ಆಸ್ಪೈರ್ ಮಾಡ್ತಾರೆ. ಅಯ್ಯೋ ನಮಗೂ ಈ ತರ ಹಾಕೋಬೇಕು, ಇದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಅಂತ ಒಂದು ಇದಾಗುತ್ತೆ. ಅದು ಎಸ್ಪೆಷಲಿ ನನಗೆ ಈಗಲೂ ಜ್ಞಾಪನ ಇದೆ, ಎಲೆಕ್ಷನ್ ಟೈಮ್ ಅಂದ್ರೆ ನಮ್ಗೆ ಭಯ ಆಗುತ್ತೆ. ಯಾಕಂದ್ರೆ ಅವಾಗ ಸ್ಥಳ ಬೇಡ, ಬಟ್ ಹೇಳ್ತೀನಿ, ಅಲ್ಲೊಬ್ರು MLA ಕ್ಯಾಂಡಿಡೇಟ್ ಏನ್ ಮಾಡಿದ್ರು, ಇವ್ರ ವಿಚಾರದಲ್ಲಿ ಏನ್ ಸರ್ ಅದು ಒರಿಜಿನಲ್ 100% ಒರಿಜಿನಲ್ ಇದೆ. ಬಟ್ ಆದ್ರೂನು ಅದನ್ನ ಇವರು ಫೊರೆನ್ಸಿಕ್ ಲ್ಯಾಬ್ ಕಳಿಸಿ ಅದನ್ನ ದೃಢೀಕರಣ ಮಾಡಿದ್ಮೇಲೆ ಈ ಒಂದು ತಿಳ್ಕೋಬೇಕು. ನೀವ್ ಹೇಳಿದ್ದು ವೆರಿ ಗುಡ್ ಕ್ವೆಶನ್. ಒರಿಜಿನಲ್ ಡೂಪ್ಲಿಕೇಟ್ ಯಾಕೆ ಹಿಡಿದ್ರಿ ಅಂತ ಪ್ರಶ್ನೆ ಬರುತ್ತೆ. ಅರ್ಥ ಮಾಡ್ಕೋಬೇಕು ಜನ. ವನ್ಯಜೀವಿ ಕಾಯ್ದೆ ಕಾನೂನು 1972 ಏನ್ ಹೇಳುತ್ತೆ ಅಂದ್ರೆ, ಈ ಬರ್ಡನ್ ಆಫ್ ಪ್ರೂಫ್ ಲೈಸ್ ಅಂತ ಅಕ್ಯೂಸ್ಡ್. ಅಂದ್ರೆ ಫಸ್ಟ್ ಅದು ದನದ ಕೊಂಬಿಂದ ಮಾಡಿರ್ಲಿ ಹೇಗನ ಇರ್ಲಿ, ಒಂದ್ಸಲ ಅಧಿಕಾರಿಗೆ ಇದು ಒರಿಜಿನಲ್ ಅಥವಾ ಇವರೇ ಇದು ಒರಿಜಿನಲ್ ಅಂತ ಹೇಳ್ಕೊಂಡ್ರೆ ಅಲ್ಲಿ ವಿಷ ಕೊಡದಂಗೆ. ಆಮೇಲೆ ಕಾನೂನು ಪ್ರಕಾರ 57 ಪ್ರಕಾರ ಇವ್ರು ಹೋಗಿ ಕೋರ್ಟ್ ಅಲ್ಲಿ ನಿರೂಪಿಸ್ಬೇಕು, ಸ್ವಾಮಿ ಇದು ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಅಂತ. ಅಷ್ಟು ತನಕ ಇವರು ಅಲಿಬೇಕು, ಕೋರ್ಟ್ ಜೈಲ್ಗೆ ಹೋಗ್ಬೇಕು. ಇದೆಲ್ಲ ಮಾಮೂಲಿ ಪ್ರೊಸೀಡಿಂಗ್ಸ್ ಇರುತ್ತೆ. ಎಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಸರ್ ನೀವು ಇವಾಗ? ನಾನು PCC ವೈಲ್ಡ್ ಲೈಫ್ಗೆ ಫಾರ್ವರ್ಡ್ ಮಾಡಿದ್ದೆ, ಈ ತರ ಕಂಪ್ಲೇಂಟ್ಸ್ ಬರ್ತಾ ಇದೆ ಅಂತ. ನಿನ್ನೆ ಒಂದ್ಸಲ ಮಾಡಿದ್ದೆ, ಒಂದು 15 ದಿವಸಕ್ಕೆ ಮುಂಚೆನೂ ಫಾರ್ವರ್ಡ್ ಮಾಡಿದ್ದೆ. ಸ್ಪೆಸಿಫಿಕ್ ಆಗಿ ಇವ್ರ ವಿಚಾರ ಮಾತಾಡೋದಾದ್ರೆ. ಬಟ್ ಒಟ್ಟಾರೆ ಈ ಹುಲಿ ಉಗುರು ಹಾಕೊಳ್ಳೋರ್ದು ಸಂಕೇತ ನೋಡಿದ್ರೆ ನೀವು, ಇನ್ಕ್ಲೂಡಿಂಗ್ ಫಿಲ್ಮ್ ಸ್ಟಾರ್ಸ್ ಇದು ಸೀರಿಯಸ್ ಇಶ್ಯೂ ಆಗ್ಬಿಡುತ್ತೆ. ಈಗ ಇದು ನಮ್ಮ MLA ಎಲೆಕ್ಷನ್ ಟೈಮಲ್ಲಿ ಯಾರೊಬ್ಬ ಸ್ವಾಮೀಜಿ ಹೇಳ್ದ ಅಂತ ಅನ್ನೋದಕ್ಕೂ ಹೆಣ್ಣು ಹುಲಿದೇ ಬೇಕು ಉಗುರು ಇದಕ್ಕೋಸ್ಕರ ಪಾಪ ಒಂದು ಹೆಣ್ಣು ಹುಲಿನ ಏನಾಗುತ್ತಮ್ಮ, ಯಾಮಾರೋ ಜನ ಇದ್ರೆ ದಿನ ಯಾಮಾರ್ಸೋರು ಇದ್ದೇ ಇರ್ತಾರೆ. ಸುಮ್ನೆ ದುಡ್ಡು ಮಾಡಿ. ಈಗ ಹಂಗ್ ನೋಡಕ್ರೆ ನೀವು ಹನುಮಂತನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಡವೆ ಅಂಗಡಿಯವನು ಅರೆಸ್ಟ್ ಆದ, ಈ ಹುಲಿ ಉಗುರು ಸಿಕ್ತು, ಆಮೇಲೆ ಆನೆ ಬಾಲ ಕೂದಲು ಸಿಕ್ತು. ಈ ವನ್ಯಜೀವಿ ಪದಾರ್ಥಗಳು ಏನೇ ಇದ್ರು ಪ್ರತಿಯೊಂದೂ ಇದೆಲ್ಲ ವನ್ಯಜೀವಿಂದಲೇ ಬರ್ಬೇಕು. ಇನ್ ಗಿಡದಲ್ಲೇ ಹೋಗಿ ಕಿತ್ಕೊಂಬರಕ್ಕಾಗತ್ತಾ ಹುಲಿ ಉಗುರ್ನ? ಒಂದು ಸತ್ತಿರ್ಬೇಕು, ಸರ್ ಸತ್ತೋಗಿತ್ತು ಸರ್ ಅದರಿಂದ ತಗೊಂಬಂದಿದ್ರೆ ಅದು ಆಮೇಲೆ ಪ್ರಶ್ನೆ. ಯಾರನ್ನ ಕೇಳಿ ನೀನ್ ಕಾಡ ಒಳಗಡೆ ಹೋದಪ್ಪ, ಯಾರನ್ನ ಕೇಳಿ ನೀನೊಂದು ಪ್ರಾಣಿಯಿಂದ ಕಿತ್ತಿದೆ, ಅದು ನೀವೇ ಸಾಯಿಸಿರ್ಬೋದು. ಇದೆಲ್ಲ ಉದ್ಭವ ಆಗತ್ತೆ. ಸೊ ಇದು ಸೀರಿಯಸ್ ಅಫೆನ್ಸ್. ಮಿನಿಮಮ್ ಈಗ ಒಂದ್ ವೇಳೆ ಇವರು ಹುಲಿ ಯೋಜನೆ ಒಳಗಡೆ ಹೋಗಿ ತಂದಿದ್ರೆ ಮಿನಿಮಮ್ 7 years ಆಗೋಗುತ್ತೆ. 5 ಲಕ್ಷ ತನಕ ಫೈನ್ ಇದೆ. 5 ಲಕ್ಷ ತನಕ ಫೈನ್ ಇದೆ. ಅಲಾಂಗ್ ವಿತ್ ನೋಡಿ, ಫೈನ್ ಕಟ್ಬಿಟ್ಟು ಹೋಗ್ಬಿಡ್ತೀನಿ ಅಂದ್ರೆ ಆಗಲ್ಲ. 5 ಲಕ್ಷದಿಂದ 50 ಲಕ್ಷ ತನಕ ಫೈನ್, ಅಲಾಂಗ್ ವಿತ್ 7 years ಇಂಪ್ರಿಸನ್ಮೆಂಟ್. 51(1)C ಅಂತ ಕೋರ್ ಏರಿಯಾ ಆಫ್ ಟೈಗರ್ ರಿಸರ್ವ್. ಅಂದ್ರೆ ಹುಲಿ ಯೋಜನೆ ಒಳಗಡೆ ಯಾಕೆ ಕಾಲಿಟ್ಟೆ, ಯಾಕೆ ನೀನು ಅಂತ ಶುರು ಮಾಡ್ತಾರೆ ಅಧಿಕಾರಿಗಳು. ಸೊ ಇದು ಒಳ್ಳೆ ಸಂದರ್ಭ. ಅದು ಹಬ್ಬದ ದಿವಸ ಜನಕ್ಕೆ ಒಂದು ಸಂದೇಶ ಹೋಗ್ಲಿ. ಆಮೇಲೆ ಈ ತರ ಒಂದು ರಿಯಾಲಿಟಿ ಪ್ರೋಗ್ರಾಮ್ ನಡೆಸೋರು ಅಷ್ಟೇ, ಅವರು ಎಲ್ಲ ಆಂಗಲ್ ಅಲ್ಲೂ ಯೋಚನೆ ಮಾಡಬೇಕು. ಸುಮ್ನೆ ಇಷ್ಟ ಬಂದಂಗೆ ಮಾಡಬಾರ್ದು. ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದು ಈ ತರ ಒಂದು ಪ್ರೀ ಕಂಡೀಷನ್ಸ್ ಕೊಟ್ಟು ಆಹ್ವಾನ ಮಾಡ್ಕೋಬೇಕು. ಆಮೇಲೆ ಇನ್ಯಾರೋ ಒಬ್ರು ಬರ್ತಾರೆ, ಹಾವಿಡ್ಕೊಂಡ್ ಬರ್ತಾರೆ, ಪ್ರತಿಯೊಂದು ಶುರು ಆಗ್ಬಿಡುತ್ತೆ. ಅವ್ರಿಗೇನೋ ಜನ ನೋಡ್ಬೇಕು, ಚಾನಲ್ ತಿರುಗಿಸ್ದಂಗೆ ಅದೊಂದೇ ಇದ್ರೆ ಇಟ್ ಈಸ್ ಸ್ಯಾಡ್, ಇಟ್ಸ್ ಎ ಟ್ರಾಜಿಡಿ. ಪರ್ಟಿಕ್ಯುಲರ್ ಆಗಿ ಹುಲಿ ಇದನ್ನ ಹಾಕೊಂಡಿದ್ರು ಅನ್ನೋ ಕಾರಣಕ್ಕೆ ಹುಲಿ ಉಗುರ್ನ ಪೆಂಡೆಂಟ್ ತರ ಇತ್ತಲ್ಲ, ಅದೇ ಸರ್? ಹೌದಮ್ಮ, ಹೌದು.